ಶ್ರೀ ಗುರುಭ್ಯೋ ನಮಃ. ತ್ರಿಮೂರ್ತಿರೂಪಿಣೆ ದತ್ತಾತ್ರೇಯಾಯ ನಮಃ. ಶ್ರೀ ಗಣೇಶ ಶಾರದಾಭ್ಯೋ ನಮಃ. ಶ್ರೀ ಗುರುಚರಿತ್ರೆ ಅಧ್ಯಾಯ 8. ಶ್ರೀ ಶಿವಪ್ರದೋಷ ಪೂಜಾ ಮಹಿಮೆ. ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಗೋಕರ್ಣ ಕ್ಷೇತ್ರದಲ್ಲಿ ಸ್ವಲ್ಪ ಕಾಲವಿದ್ದು ಮುಂದೆ ಪ್ರಯಾಣ ಬೆಳೆಸಿದ್ದರ ಬಗ್ಗೆ ತಿಳಿಸಲು ನಾಮಧಾರಕನು, ಗುರುಗಳೇ, ಶ್ರೀಪಾದ ಶ್ರೀವಲ್ಲಭರ ಅವತಾರ ಕಥೆಯನ್ನು ತಿಳಿಸಿ ಹೇಳಿ ಎಂದು ಬೇಡಿದನು. ಸಿದ್ಧಯೋಗೀಶ್ವರರು ಗುರುಗಳ ಕಥೆಯನ್ನು ಮುಂದುವರೆಸಿದರು. 3 ವರ್ಷಗಳ ಕಾಲ ಶ್ರೀಪಾದ ಶ್ರೀವಲ್ಲಭರು ಗೋಕರ್ಣ ಕ್ಷೇತ್ರದಲ್ಲಿ ರಹಸ್ಯವಾಗಿ ಧ್ಯಾನಮಗ್ನರಾಗಿದ್ದರು. ಅನಂತರ ಅವರು ಶ್ರೀಶೈಲಕ್ಕೆ ಪ್ರಯಾಣ ಬೆಳೆಸಿದರು. ಭಕ್ತರು ಅವರ ದಿವ್ಯ ದರ್ಶನವನ್ನು ಪಡೆಯಲು ಅವರಿದ್ದಲ್ಲಿಗೆ ಧಾವಿಸಿ ಬರುತ್ತಿದ್ದರು. ತ್ರಿಮೂರ್ತಿ ಸ್ವರೂಪರಾದ ಗುರುಗಳ ಪಾದವಂದನೆಯೇ ಸಕಲ ತೀರ್ಥಯಾತ್ರೆಗಳಿಗೆ ಸಮ ಎಂದು ಸ್ಮೃತಿಗಳು ಸಾರುತ್ತಿವೆ. ಶ್ರೀ ಗುರುಗಳು ಶ್ರೀಶೈಲ ಕ್ಷೇತ್ರದಲ್ಲಿ 4 ತಿಂಗಳ ಕಾಲವಿದ್ದು ನಂತರ ನಿವೃತ್ತಿ ಸಂಗಮ ಕ್ಷೇತ್ರದ ಮಾರ್ಗವಾಗಿ ಕುರುವಪುರವೆಂಬ ಸ್ಥಳಕ್ಕೆ ಬಂದರು. ಇದೀಗ ಕುರುವಪುರ ಅತ್ಯಂತ ಪುಣ್ಯಕರವಾದ ಕ್ಷೇತ್ರವೆನಿಸಿದೆ. ಶ್ರೀ ಗುರುಗಳು ಈ ಪುಣ್ಯ ಭೂಮಿಯಲ್ಲಿ ತಂಗಿದಾಗ ಆಸ್ತಿಕ ಜನರು ತಮ್ಮ ಮನೋಭೀಷ್ಟ ಸಿದ್ಧಿಗಾಗಿ ಶ್ರೀ ಗುರುಗಳ ದರ್ಶನಾರ್ಥ ತಂಡೋಪತಂಡವಾಗಿ ಆಗಮಿಸುತ್ತಿದ್ದರು. ಅಸಂಖ್ಯಾತ ಭಕ್ತರು ಶ್ರೀ ಗುರುಗಳಿಂದ ಉದ್ಧರಿಸಲ್ಪಟ್ಟರು. ಶ್ರೀ ಗುರುಗಳು ತಮ್ಮ ಮುಂದಿನ ಅವತಾರದ ಭವಿಷ್ಯ ವೃತ್ತಾಂತವನ್ನು ಸೂಚಿಸುವ 10 ಹಲವಾರು ಮಹಿಮೆಗಳನ್ನು ತೋರಿಸಿದರು. ಶ್ರೀಪಾದ ಶ್ರೀವಲ್ಲಭರ ಎಲ್ಲ ಮಹಿಮಾತಿಶಯಗಳನ್ನು ಬಣ್ಣಿಸಿ ಹೇಳುವುದು ದುಸ್ಸಾಧ್ಯವೇ ಸರಿ. ಆದರೂ ಆ ಮಹಿಮಾತಿಶಯಗಳಲ್ಲಿ ಕೆಲವನ್ನು ಮಾತ್ರ ಹೇಳಬಹುದು. ಪ್ರದೋಷ ಪೂಜಾ ಫಲ. ಶ್ರೀ ಗುರುಗಳು ತಂಗಿದ್ದ ಕುರುವಪುರದಲ್ಲಿ ಬ್ರಾಹ್ಮಣನೊಬ್ಬನು ತನ್ನ ಹೆಂಡತಿ ಅಂಬಿಕೆಯೊಂದಿಗೆ ಇದ್ದನು. ಈ ಬ್ರಾಹ್ಮಣನು ಅತ್ಯಂತ ವಿನಯಶಾಲಿ, ಸಾತ್ವಿಕನು, ಶ್ರೋತ್ರಿಯನೂ ಆಗಿದ್ದನು. ಅವನ ಹೆಂಡತಿ ಸಾಧ್ವಿಯೂ ಪತಿಯಲ್ಲಿ ಭಕ್ತಿಯುಳ್ಳವಳು ಆಗಿದ್ದಳು. ಇಂತಹ ಉತ್ತಮ ದಂಪತಿಗಳಿಗೆ ಕಾಡುತ್ತಿದ್ದ ಸಮಸ್ಯೆ ಎಂದರೆ ಅವರಿಗೆ ಮಕ್ಕಳಿಲ್ಲದಿದ್ದದ್ದು. ಹುಟ್ಟಿದ ಎಲ್ಲ ಮಕ್ಕಳು ಜನಿಸಿದೊಡನೆ ಸಾವನ್ನಪ್ಪುತ್ತಿದ್ದವು. ಜನಿಸಿದ ಒಂದು ಮಗುವಾದರೂ ತಮಗೆ ದಕ್ಕಲಿಲ್ಲವೆಂದು ಕೊರಗಿದ ಅವರು ದೇವರ ಸೇವೆ, ವ್ರತ, ನಿಯಮ, ಎಲ್ಲ ಉಪವಾಸಗಳನ್ನು ಆಸಕ್ತಿಯಿಂದ ಮಾಡಿದರು. ಅದರ ಫಲವೆಂಬಂತೆ ಅವರಿಗೆ ಗಂಡು ಸಂತಾನವಾಯಿತು. ಮಗು ಬೆಳೆದು ದೊಡ್ಡವನಾದನು. ಆ ದಂಪತಿಗಳಿಗೆ ಮಗುವನ್ನು ಕಂಡು ಆನಂದವೋ ಆನಂದ. ಆದರೆ ಆ ಆನಂದದ ಕ್ಷಣಗಳು ಹೆಚ್ಚು ಕಾಲ ನಿಲ್ಲದಾಯಿತು. ಬೆಳೆದ ಮಗ ಮಂದಮತಿಯಾಗಿದ್ದನು. ಸೂಕ್ತ ವಯಸ್ಸಿಗೆ ಉಪನಯನವನ್ನೂ ಮಾಡಿದರು. ಆದರೆ ಉಪಯೋಗವಿಲ್ಲದಾಯಿತು. ಗ್ರಹಣ ಸ್ಮರಣ ಶಕ್ತಿ ಇಲ್ಲದವನನ್ನು ವೇದಾಧ್ಯಯನಕ್ಕೆ ತೊಡಗಿಸಿದರೂ ಪ್ರಯೋಜನವಿಲ್ಲವಾಯಿತು. ವಿದ್ಯೆ ಅವನ ಮನಸ್ಸಿನಲ್ಲಿ ನಿಲ್ಲುತ್ತಲೇ ಇರಲಿಲ್ಲ. ಕೊನೆಗೆ ಅವನನ್ನು ದಂಡಿಸಿ ವಿದ್ಯೆ ಕಲಿಸಲು ಬ್ರಾಹ್ಮಣನು ಮುಂದಾದ. ಏಕೈಕ ಪುತ್ರ ಪ್ರೀತಿಪಾತ್ರನಾದ ಅವನನ್ನು ದಂಡಿಸಬೇಡಿರೆಂದು ಆತನ ಪತ್ನಿ ಅಂಬಿಕೆ ಪತಿಯನ್ನು ಬೇಡಿದಳು. ಉಪಾಯಗಾಣದೆ ಅವನು ಹೋದ ದಾರಿಗೆ ಅವನನ್ನು ಬಿಟ್ಟು ಬಿಡಬೇಕಾಯಿತು. ಕಾಲ ಮುಂದುವರೆದಂತೆ ಒಮ್ಮೆ ಆ ಬ್ರಾಹ್ಮಣನು ತೀರಿಕೊಂಡನು. ಜೀವನ ನಿರ್ವಹಣೆ ಕಷ್ಟವಾಯಿತು. ಅಂಬಿಕೆಯು ತನ್ನ ಮಗನನ್ನು ಭಿಕ್ಷೆಗೆ ಕಳಿಸುವುದೊಂದೇ ಉಳಿದಿರುವ ಮಾರ್ಗವೆಂದು ತಿಳಿದು ಮಂದಮತಿಯಾದ ಆ ಹುಡುಗನನ್ನು ಭಿಕ್ಷಾಟನೆಗೆ ಕಳುಹಿದಳು. ಪುಷ್ಟನಾಗಿದ್ದ ಅವನನ್ನು ನೋಡಿ ಯಾರೂ ಭಿಕ್ಷೆ ಕೊಡಲಿಲ್ಲ. ಕೆಲವರಂತೂ ತಾಯಿಗೆ, ಅಮ್ಮ, ಇವನಿಗೆ ಮದುವೆ ಮಾಡು
ಅದರಿಂದ ಬರುವ ವರದಕ್ಷಿಣೆಯಿಂದಾದರೂ ಸ್ವಲ್ಪ ಕಾಲ ಜೀವನ ನಡೆಸಬಹುದು ಎಂದು ಹೇಳಿದರು. ಅಂಬಿಕೆಯ ಮನಸ್ಸಿಗೆ ನೋವಾಯಿತು. ಎಲ್ಲಿಯಾದರೂ ಬಾವಿಯೋ ನದಿಯಲ್ಲಿಯೋ ಬಿದ್ದು ಸಾಯುವುದೇ ಲೇಸೆಂದು ಹುಡುಗ ಹೇಳಿದನು. ತಾಯಿಯೂ ಇದಕ್ಕೊಪ್ಪಿ ತಾಯಿ ಮಗ ಇಬ್ಬರೂ ತುಂಬಿ ಹರಿಯುತ್ತಿದ್ದ ಕೃಷ್ಣಾ ನದಿಯಲ್ಲಿ ಇಳಿದರು. ದೇವಕೃಪೆಯಂತೆ ಆ ಸಮಯಕ್ಕೆ ಸರಿಯಾಗಿ ಶ್ರೀ ಗುರುಗಳು ಅಲ್ಲಿಗೆ ಸ್ನಾನಕ್ಕಾಗಿ ಆಗಮಿಸಿ ಇವರ ದುಸ್ಸಾಹಸವನ್ನು ಗಮನಿಸಿ, ಅಮ್ಮ, ಆತ್ಮಹತ್ಯೆಯು ಮಹಾಪಾಪವಾಗಿದೆ. ನಾವು ಬಾಳಿ ಸಾಧನೆ ಮಾಡಬೇಕು. ನಿಮ್ಮ ಕಷ್ಟವೇನೆಂದು ನಮಗೆ ತಿಳಿದಿದೆ ಎಂದರು. ಅಂಬಿಕೆಯು, ಗುರುಗಳೇ, ಇಂತಹ ಜ್ಞಾನ ಶೂನ್ಯ ಮಗನಿರುವುದಕ್ಕಿಂತ ಸಾಯುವುದೇ ಲೇಸಲ್ಲವೇ? ಮುಂದಿನ ಜನ್ಮದಲ್ಲಾದರೂ ನನಗೆ ಜ್ಞಾನಿಯಾದ ಪುತ್ರನು ದೊರೆಯುವಂತೆ ಅನುಗ್ರಹಿಸಿ ಎಂದು ಬೇಡಿದಳು. ಶ್ರೀ ಗುರುಗಳು, ಅಮ್ಮ, ನೀನು ಶಿವನಿಗೆ ವಿಶೇಷ ಪೂಜೆಯನ್ನು ಅರ್ಪಿಸಿದರೆ ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣನಂತಹ ಮಹಾಪುರುಷನು ನಿನಗೆ ಮಗನಾಗಿ ಜನಿಸುತ್ತಾನೆ. ಹಿಂದೆ ಯಶೋಧೆಯು ಶಿವನಿಗೆ ಪ್ರದೋಷ ಪೂಜೆಯನ್ನು ತಪ್ಪದೆ ಮಾಡಿದ್ದರ ಫಲವಾಗಿ ಭಗವಾನ್ ಮಹಾವಿಷ್ಣುವೇ ಆಕೆಯ ಮಗನಾಗಿ ಅವತರಿಸಿದ. ಇದರಲ್ಲಿ ನಿನಗೆ ಸಂಶಯ ಬೇಡ ಎಂದರು. ಅಂಬಿಕೆಯು, ಹೇ ಗುರುದೇವ, ಯಶೋಧೆಯಲ್ಲಿ ಶ್ರೀಕೃಷ್ಣನು ಜನಿಸಿದ ಪೂರ್ವ ವೃತ್ತಾಂತವನ್ನು ದಯಮಾಡಿ ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದಳು. ಶ್ರೀಕೃಷ್ಣ ಜನನದ ಪೂರ್ವ ವೃತ್ತಾಂತ. ದ್ವಾಪರ ಯುಗದಲ್ಲಿ ಉಜ್ಜಯಿನಿ ನಗರವನ್ನು ಚಂದ್ರಸೇನ ಮಹಾರಾಜರು ಆಳುತ್ತಿದ್ದರು. ಅವನಿಗೆ ಮಹಾಶಿವಭಕ್ತನಾದ ಮಣಿಭದ್ರನೆಂಬ ಪ್ರಾಣ ಸ್ನೇಹಿತನಿದ್ದನು. ಅವನ ಬಳಿ ಶಿವನು ಅನುಗ್ರಹಿಸಿದ್ದ ಸ್ಪರ್ಶಮಣಿಯಿತ್ತು. ಹುಟ್ಟಿದ್ದೆಲ್ಲ ಚಿನ್ನವಾಗುವ ಆ ರತ್ನವನ್ನು ಅವನು ಚಂದ್ರಸೇನ ಮಹಾರಾಜನಿಗೆ ಕಾಣಿಕೆಯಾಗಿತ್ತನು. ಅದನ್ನು ಮಹಾರಾಜನು ಆತನ ಕೊರಳಲ್ಲಿ ಧರಿಸಿದ್ದನು. ಹೀಗಿರುವಾಗ ಶತ್ರು ರಾಜರ ಗಮನ ಸ್ಪರ್ಶಮಣಿಯ ಮೇಲೆ ಬಿದ್ದಿತು. ಅವರೆಲ್ಲ ಚಂದ್ರಸೇನನ ರಾಜ್ಯಕ್ಕೆ ಮುತ್ತಿಗೆ ಹಾಕಿದರು. ಅದು ತ್ರಯೋದಶಿ ಶನಿವಾರ ಪ್ರದೋಷ ಕಾಲವಾದ್ದರಿಂದ ಶಿವಪೂಜೆಯಲ್ಲಿ ಮಗ್ನನಾಗಿದ್ದ ರಾಜನಿಗೆ ಇದರ ಅರಿವೇ ಇರಲಿಲ್ಲ. ಚಂದ್ರಸೇನನು ಶಿವಪೂಜೆ ಮಾಡುತ್ತಿದ್ದಾಗ ಕೆಲವು ಗೋಪಾಲ ಬಾಲಕರು ಅವನನ್ನೇ ಅನುಸರಿಸುತ್ತಾ ಗುಂಡು ಕಲ್ಲೊಂದನ್ನು ಶಿವಲಿಂಗವೆಂದು ಭಾವಿಸಿ ಪತ್ರ ಪುಷ್ಪಗಳಿಂದ ಅದನ್ನು ಅರ್ಚಿಸಲಾರಂಭಿಸಿದರು. ಆ ಗೌಳಿಗರ ಹುಡುಗರಲ್ಲಿ ಒಬ್ಬನು ಮಾತ್ರ ಏಕಾಗ್ರತೆಯಿಂದ ಶಿವಪೂಜೆಯನ್ನು ಮಾಡುತ್ತಿದ್ದು, ಎಲ್ಲ ಬಾಲಕರು ಮನೆಗೆ ಹೋದರೂ ತಾನು ಮಾತ್ರ ಅಲ್ಲಿಂದ ಕದಲಲಿಲ್ಲ. ಎಷ್ಟು ಹೊತ್ತಾದರೂ ಬಾರದ ಮಗನನ್ನು ಹುಡುಕಿಕೊಂಡು ಬಂದ ತಾಯಿಯು ಮಗನನ್ನು ಮನೆಗೆ ಬರಲು ಒತ್ತಾಯಿಸಿದಳು. ಕೋಪದಿಂದ ಆಟದ ದೇವಾಲಯವನ್ನು ಕೆಡವಿದಳು. ಹುಡುಗನು ಮಾತ್ರ ತನ್ನ ಪೂಜೆಗೆ ವಿಘ್ನವಾಯಿತಲ್ಲ ಎಂದು ಹಸಿವು ಬಾಯಾರಿಕೆಗಳನ್ನು ತೊರೆದು ಅಲ್ಲಿಯೇ ಅಳುತ್ತಾ ಕುಳಿತನು. ಆ ಗೊಲ್ಲ ಬಾಲಕನ ನಿಶ್ಚಲವಾದ ಭಕ್ತಿಗೊಲಿದ ಶಿವನು ಆತನಿಗೆ ಪ್ರತ್ಯಕ್ಷನಾಗಿ ತನ್ನ ಮಾಯೆಯಿಂದ ರತ್ನ ಖಚಿತವಾದ ಶಿವಾಲಯವೊಂದನ್ನು ಸೃಷ್ಟಿಸಿದನು. ಬಾಲಕನನ್ನು ಆಶೀರ್ವದಿಸಿ, ಮಗು, ನಿನಗೇನು ಬೇಕು ಎಂದು ಕೇಳಲು ಆತನು ಶಿವಪೂಜೆಯನ್ನು ಭಂಗಪಡಿಸಿದ ತನ್ನ ತಾಯಿಯನ್ನು ಕ್ಷಮಿಸುವಂತೆಯೂ ಮತ್ತು ತನಗೆ ಸದಾ ಶಿವಭಕ್ತಿ ಇರಬೇಕೆಂದು ಬೇಡಿಕೊಂಡನು. ಶಿವನು ಹಾಗೆಯೇ ಆಗಲೆಂದು ಅನುಗ್ರಹಿಸಿ ಅಂತರ್ಧಾನನಾದನು. ಶಿವನ ದಯೆಯಿಂದ ಗೊಲ್ಲ ಬಾಲಕನ ಮನೆ ಸಂಪದ್ಭರಿತವಾಯಿತು. ಚಂದ್ರಸೇನನ ಶತ್ರುಗಳಿಗೆ ಇದನ್ನು ಕಂಡು ಆಶ್ಚರ್ಯ ನಾಚಿಕೆಗಳುಂಟಾಗಿ ರಾಜನಿಗೆ ನಮಸ್ಕರಿಸಿ ಕ್ಷಮೆ ಬೇಡಿದರು. ಚಂದ್ರಸೇನನಿಗೆ ಇದರ ರಹಸ್ಯವೇ ತಿಳಿಯಲಿಲ್ಲ. ನಗರದಲ್ಲಿ ಗೌಳಿಗರ ಬೀದಿಯ ಭವ್ಯ ಶಿವಾಲಯದ ಬಳಿ ಬಂದಾಗ ಎಲ್ಲ ಸಂಗತಿಗಳ ಅರಿವಾಗಿ ಅವನು ಆ ಗೋಪಕುಮಾರನನ್ನು ಗೌಳಿಗರ ರಾಜನನ್ನಾಗಿ ನೇಮಿಸಿ ಸನ್ಮಾನಿಸಿದನು. ಗೊಲ್ಲ ಬಾಲಕನು ತಾಯಿಗೆ
ಎಲ್ಲ ವಿಷಯವನ್ನು ತಿಳಿಸಿ, ಅಮ್ಮ, ನೀನೂ ಸಹ ಶಿವಪ್ರದೋಷ ಪೂಜೆಯನ್ನು ಮಾಡು. ಇದರ ಫಲವಾಗಿ ಮುಂದಿನ ಜನ್ಮದಲ್ಲಿ ಸ್ವಯಂ ಮಹಾವಿಷ್ಣುವೇ ನಿನ್ನ ಮಗನಾಗಿ ಅವತರಿಸುತ್ತಾನೆ ಎಂದನು. ಈ ರೀತಿಯಾಗಿ ಶ್ರೀಪಾದ ಶ್ರೀವಲ್ಲಭರು ಶಿವಪ್ರದೋಷ ಮಹಿಮೆಯನ್ನು ಅಂಬಿಕೆಗೆ ತಿಳಿಸಿ, ನೀನು ಶಿವಪ್ರದೋಷ ಪೂಜೆಯನ್ನು ಮಾಡಿದ್ದೇ ಆದರೆ ಮಹಾಪುರುಷನನ್ನು ಮಗನಾಗಿ ಪಡೆಯುವೆ ಎಂದು ಆಶೀರ್ವದಿಸಿದರು. ಮಂದಬುದ್ಧಿಯ ಆಕೆಯ ಮಗನ ತಲೆಯ ಮೇಲೆ ಕೈಯಿಟ್ಟು ಹರಸಿದರು. ಗುರುಕೃಪೆ ಅವನ ಮೇಲೆ ಬಿದ್ದ ತಕ್ಷಣ ಅವನ ಮಂದಬುದ್ಧಿಯು ತೊಲಗಿ ಸಕಲ ಶಾಸ್ತ್ರ ಪಂಡಿತನಾದನು. ತಾಯಿ ಮಗ ಶ್ರೀ ಗುರುಗಳ ಪಾದ ಕಮಲಗಳಿಗೆ ನಮಸ್ಕರಿಸಿ ಮುಂದುವರೆದರು. ಶ್ರೀ ಗುರುಕೃಪೆಯಿಂದ ಎಲ್ಲವೂ ಸಾಧ್ಯವಾಗುತ್ತದೆ ಎಂದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಶಿವಪ್ರದೋಷ ಪೂಜಾ ಮಹಿಮೆ ಎಂಬ ಶ್ರೀ ಗುರುಚರಿತ್ರೆಯ 8ನೇ ಅಧ್ಯಾಯವು ಸಂಪೂರ್ಣವಾಯಿತು.